ನಮಸ್ಕಾರ ಗೆಳೆಯರೇ, ಇದು ನಮ್ಮೂರು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ದಟ್ಟಡವಿಯಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ ಅಡ್ಡಿಗೇರ. ನೋಡಿ ಫ್ರೆಂಡ್ಸ್, ಸುಮಾರು 45ರಿಂದ 47 ಮನೆಗಳನ್ನು ಒಳಗೊಂಡಿರುವಂತಹ ಒಂದು ಪುಟ್ಟದಾದಂತಹ ಊರು. ಕಾಡಿನ ಅಂಚಿಯಲ್ಲಿರುವಂತಹ ಅಥವಾ ದಟ್ಟವಾದಂತಹ ಕಾಡಲ್ಲಿ ನೆಲೆ ನಿಂತಿರುವಂತಹ ಒಂದು ಊರು ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ನೋಡೋಣ ಈಗ ನಮ್ಮ ಕಾಡು ಹೇಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಬೇಸಿಗೆಗಾಲ ಬಂದರೂ ಕೂಡ ಹಚ್ಚ ಹಸಿರಿಂದ ಕೂಡಿದ ನಮ್ಮ ಕಾಡು. ಬನ್ನಿ, ನಮ್ಮ ಈ ಕಾಳಿ ಫಾರೆಸ್ಟನ್ನು ಈಗ ವೀಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀವಿ. ಈ ಒಂದು ಪುಟ್ಟ ದೋಣಿಯಲ್ಲಿ ಕೂತ್ಕೊಂಡು ನದಿಯನ್ನು ದಾಟಿ ಆಚೆ ಕಡೆ ಬೇಕಾಗ್ತದೆ. ನೋಡಿ, ಇದು ಕಾಳಿ ನದಿ. ಗಣೇಶ ಗುಡಿಯ ಬಳಿ ಡಿಗ್ಗಿ ಎಂಬ ಸ್ಥಳದಲ್ಲಿ ಹುಟ್ಟಿ ದಾಂಡೇಲಿಯಿಂದ ರಭಸವಾಗಿ ಹರಿದು ಕಾರವಾರದ ರವೀಂದ್ರನಾಥ್ ಟ್ಯಾಗೂರ್ ಬೀಚಿಗೆ ಸೇರುವಂಥ ಒಂದು ಕಾಳಿ ನದಿ. ನೋಡಿ, ಈ ಒಂದು ನದಿಯಲ್ಲಿ ಮೊಸಳೆ, ನಾನಾ ಥರದಂಥ ಮೀನುಗಳು ನಾವು ಕಾಣಲಿಕ್ಕೆ ಸಿಗ್ತದೆ. ನೋಡಿ ಫ್ರೆಂಡ್ಸ್, ಜೊತೆಗೆ ಒಂದು ಸೆಲ್ಫಿ ವಿಡಿಯೋನ ಮಾಡಿದ್ದೀವಿ. ನೋಡಿ, ಇವತ್ತಿನ ದಿನ ನಮಗೆ ತುಂಬ ಖುಷಿಯಾದಂಥ ದಿನ. ಸುಮಾರು ದಿನಗಳ ನಂತರ ಒಂದು ವಿಡಿಯೋನ ಮಾಡಲಿಕ್ಕೆ ಹೊರಟಿದ್ದೀವಿ ಫ್ರೆಂಡ್ಸ್. ನೋಡಿ, ಈ ಒಂದು ಹಳೆಯ ದೋಣಿಯನ್ನು ಹೊಡೆಯೋದ್ರ ಮೂಲಕ ನದಿಯನ್ನು ದಾಟಿ ಕಾಡನ್ನು ವೀಕ್ಷಣೆ ಮಾಡ್ತಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಕಾಡು. ಈ ಪುಟ್ಟದಾದಂತಹ ಒಂದು ನದಿಯನ್ನು ದಾಟಿ ಸಣ್ಣ ಕಾಲುವೆ ಕೂಡ ಇದೆ. ಆ ಕಾಲುವೆಯನ್ನು ದಾಟಿ ಇನ್ನು ನದಿಯ ದಡವನ್ನು ದಾಟಿ ಹೋಗಬೇಕಾಗತ್ತೆ. ನೋಡೋಣ ಫ್ರೆಂಡ್ಸ್, ನೀರಿದೆ, ನೀರಿನಿಂದ ಆಚೆ ಕಡೆ ಹೋಗ್ತಿದ್ದೀವಿ. ನೋಡೋಣ, ಈ ನದಿಯಲ್ಲಿ ಯಾವುದೋ ರೀತಿ ನಾನಾ ಥರದ ಮೀನುಗಳು, ಹಾವುಗಳು ಕೂಡ ಇರ್ತವೆ. ಆದರೂ ನಮಗೆ ಹೆದರಿಕೆ ಇಲ್ಲ. ನೋಡೋಣ ಫ್ರೆಂಡ್ಸ್, ಮುಂದೆ ಯಾವ್ಯಾವ ಪ್ರಾಣಿಗಳು ಸಿಗ್ತವೆ. ಈ ರೀತಿಯ ಕಲ್ಲುಗಳನ್ನು ದಾಟಿ ಹೋಗುವಂತಹ ಹರಸಾಹಸವನ್ನು ಮಾಡ್ತಿದ್ದೀವಿ. ನೋಡೋಣ ಮುಂದೆ ನಮಗೆ ಏನು ಕಾದಿದೆಯೋ ಇಲ್ಲೋ ಎಂಬುದೇ ನಮಗೆ ಖಬರಿಲ್ಲ. ಬಟ್ ನೋಡೋಣ, ಸುಮಾರು ದಿನಗಳ ನಂತರ ಈ ಒಂದು ಕಾಡನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀವಿ. ಅಂತೂ ಇಂತೂ ನದಿಯ ದಡವನ್ನು ಸೇರಿದ್ವಿ. ನೋಡೋಣ, ಈ ಒಂದು ನದಿಯ ದಡವನ್ನು ದಾಟುವುದು ಕೂಡ ತುಂಬ ಕಷ್ಟ ಅನ್ನಿಸ್ತಿದೆ. ತುಂಬ ಸುಸ್ತು ಕೂಡ ಆಗ್ತಿದೆ. ನೋಡೋಣ ಫ್ರೆಂಡ್ಸ್, ಹಾಗೂ ಹೀಗೂ ಮಾಡಿ ದಾಟಬೇಕಾಗತ್ತೆ. ಓಕೆ, ಒಬ್ಬೊಬ್ಬರ ಕೈಯನ್ನು ಹಿಡ್ಕೊಂಡು ಮೇಲೆತ್ಕೊಂಡು ಹೋಗುವಂತಹ ಸಾಹಸವನ್ನು ಕೂಡ ಮಾಡ್ತಿದ್ದೀವಿ ಫ್ರೆಂಡ್ಸ್. ನೋಡಿ, ಅಂತೂ ಇಂತೂ ಮೇಲ್ಗಡೆ ಬಂದುಬಿಟ್ವಿ. ಮೇಲ್ಗಡೆ ಬಂದ ನಂತರ ಕಾಡನ್ನು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಈಗ ಬೇಸಿಗೆಗಾಲ, ಎಲ್ಲ ಮರದ ಎಲೆಗಳು ಕೂಡ ಉದುರುತ್ತಿವೆ. ಓಕೆ ಫ್ರೆಂಡ್ಸ್, ನಮಗೆ ಇಲ್ಲಿ ಒಂದು ಅಚ್ಚರಿಯೇ ಮೂಡುವಂತಹ ಒಂದು ಮರವನ್ನು ಕಂಡಿದ್ದೇವೆ. ಆ ಮರದ ಒಂದು ಬುಡದಲ್ಲಿ ಒಂದು ಗುಹೆಯನ್ನು ನೋಡ್ತಿದ್ದೇವೆ ನಾವು. ಆ ಗುಹೆಯಲ್ಲಿ ಏನಿದೆಯೋ ಇಲ್ಲ ಎಂಬುದನ್ನೇ ನೋಡುವುದೇ ನಮ್ಮ ಒಂದು ಉತ್ಸಾಹ. ನೋಡೋಣ ಫ್ರೆಂಡ್ಸ್, ಆ ಗುಹೆಯಲ್ಲಿ ಏನಿದೆ ನೀವು ಕೂಡ ನೋಡಿ. ಸ್ವಲ್ಪ ವೇಟ್ ಮಾಡಿ, ನೋಡೋಣ ಏನಿದೆ ಎಂಬುದು ಆ ಗುಹೆಯಲ್ಲಿ. ನಮಗೂ ಕೂಡ ಆತುರ ಇದೆ, ಅಲ್ಲಿ ಏನಿದೆಯೋ ಇಲ್ಲ ಎಂಬುದು. ಈಗಾಗಲೇ ಏನೋ ಒಳಗಡೆ ಹೋದಂಗಾಗಿದೆ. ಸೊ ಅಲ್ಲಿ ಪ್ರಾಣಿ ಇದೆಯೋ ಅಥವಾ ಬೇರೆ ಇನ್ನೇನಿದೆಯೋ ಗೊತ್ತಿಲ್ಲ. ನೋಡೋಣ ಫ್ರೆಂಡ್ಸ್, ನೋಡೋಣ ಏನಿದೆ ಎಂಬುದು. ಓಕೆ, ಕೆಳಗಿಳಿತಿದ್ದೀವಿ. ತುಂಬ ಕಠಿಣ ಕೆಳಗಿಳಿಯೋದು ಗುಹೆ ಒಳಗೆ. ಗುಹೆಯಲ್ಲಿ ಹೋಗಲಿಕ್ಕೆ ಪ್ಲೇಸು ಕೂಡ ಇಲ್ಲ. ಆದರೂ ಹಾಗೆ ಹೀಗೋ ಸಾಹಸ ಮಾಡಿ ಹೋಗ್ತಿದ್ದೀವಿ. ನೋಡೋಣ ಫ್ರೆಂಡ್ಸ್, ಏನಿದೆಯೋ ಇಲ್ಲೋ ಗೊತ್ತಿಲ್ಲ. ಆ ಗುಹೆಯಿಂದ ವಾಪಸ್ ಬರ್ತೀವೋ ಇಲ್ಲ ಎಂಬುದು ನಮಗೂ ಕೂಡ ಗೊತ್ತಿಲ್ಲ ಫ್ರೆಂಡ್ಸ್. ಆದರೂ ಹರಸಾಹಸ ಮಾಡ್ಕೊಂಡು ಹೋಗ್ತಿದ್ದೀವಿ. ನೋಡಿ ಏನಿದು, ನೋಡಿ ಯಾವ ರೀತಿಯಾಗಿ ಇಳಿತಿದ್ದೀವಿ ನೋಡಿ ಫ್ರೆಂಡ್ಸ್. ನೋಡಬೇಕು, ಏನಿದೆಯೋ ಇಲ್ಲೋ ಗೊತ್ತಿಲ್ಲ, ಸೆಕೆಂಡರಿ. ಬಟ್ ಅಲ್ಲಿ ಏನಿದೆಯೋ ಎಂಬುದು ನೋಡಬೇಕಾಗತ್ತೆ. ಒಂದ್ಸಲ ನೋಡ್ಬೇಕಂಬುದು ಡಿಸೈಡ್ ಮಾಡಿದ ಮೇಲೆ ಮುಗೀತು. ಅಲ್ಲಿ ಏನೇ ಇದ್ರೂ ಕೂಡ ನೋಡಲೇಬೇಕಾಗತ್ತೆ. ನೋಡಿ, ನಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ. ನಾನು ಈಗಾಗಲೇ ಒಳಗಡೆ ಹೋಗಿದ್ದೀನಿ. ನೋಡೋಣ ಅಲ್ಲಿ ಏನಿದೆ ಎಂಬುದು. ತುಂಬ ಕತ್ತಲು, ಯಾವುದೇ ರೀತಿಯ ಲೈಟ್ ಇಲ್ಲ. ಈಗ ಮೊಬೈಲ್ ಟಾರ್ಚನ್ನು ಆನ್ ಮಾಡಿ ನೋಡಬೇಕಾಗತ್ತೆ ಫ್ರೆಂಡ್ಸ್. ನೋಡೋಣ, ನಿಮಗೂ ಕೂಡ ಏನಾದರೂ ಕಂಡ್ರೆ ಕಮೆಂಟ್ ಮಾಡಿ. ಹಾಯ್ ಮಾಡಿ ಫ್ರೆಂಡ್ಸ್. ನೋಡೋಣ ಫ್ರೆಂಡ್ಸ್, ಒಳಗಡೆ ಏನಿದೆ. ಬನ್ನಿ ಫ್ರೆಂಡ್ಸ್. ಏನೂ ಹಗ್ಗತ್ತೂರು ಏನೂ ಕಾಣ್ತಿಲ್ಲ. ಈಗ ಮೊಬೈಲ್ ಟಾರ್ಚ್ ಹೊಡೆದು ನೋಡಬೇಕಾಗತ್ತೆ. ಏನೋ ಹಾವು ಕಾಣ್ತಿದೆ ಫ್ರೆಂಡ್ಸ್ ಅನ್ಸುತ್ತೆ. ಯಾವುದೋ ಹಾವು. ನೋಡೋಣ ಏನಾಗ್ತಿದೆ. ಹಾಗೆ ಏನೋ ಒಂದು ಕಲ್ಲು ಕಣ್ಣು ಕಾಣ್ತಿದೆ ಫ್ರೆಂಡ್ಸ್. ಇಲ್ಲೇನೋ ಒಂದು ಹಾವು ಕಣ್ಣು ಕಾಣ್ತಿದೆ. ಇದು ಬೇರು ಫ್ರೆಂಡ್ಸ್. ನೋಡಿ, ಇದು ಬೇರು. ನಾವೇನೋ ಹಾವು ಅಂದ್ಕೊಂಡ್ವಿ. ಓಕೆ, ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟಾರ್ಚ್ ಹೊಡ್ಕೊಂಡು ನೋಡ್ತಿದ್ದೀವಿ. ಮೇ ಬಿ ಏನೋ ಕಾಣ್ತಿದೆ. ಯಾವುದೋ ಕಲ್ಲು, ಅದು ಯಾವುದೋ ಪ್ರಾಣಿ ಕಣ್ಣು ಕಾಣ್ತಿದೆ ನೋಡಿ ಫ್ರೆಂಡ್ಸ್. ನೋಡಿ. ಓಕೆ, ಮೇ ಬಿ ಯಾವುದೋ ಕಲ್ಲು ಅನಿಸುತ್ತೆ, ಅಥವಾ ಯಾವುದೋ ದೇವರದ ಒಂದು ಮೂರ್ತಿ ಇರಬೇಕು ಫ್ರೆಂಡ್ಸ್. ನೋಡಿ. ಓಕೆ, ಹೌದು ಫ್ರೆಂಡ್ಸ್. ನೋಡಿ, ದೇವರ ಮೂರ್ತಿ ಇದು ನೋಡಿ ಫ್ರೆಂಡ್ಸ್. ಯಾವ ದೇವ್ರ ಮೂರ್ತಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಇಲ್ಲಿ ಮೇ ಬಿ ದೇವ್ರ ನೋಡಿ ಫ್ರೆಂಡ್ಸ್. ಇಲ್ಲಿ ಹಾವು ನೋಡಿ. ಓಕೆ,
ಅಯ್ಯೋ ನಡಿ ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಒಳಗಡೆ ಹಾವಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಹೊರಗಡೆ ಬಂದ್ವಿ ಹೆದರ್ಕೊಂಡು. ಒಳಗಡೆ ಒಂದು ಹಾವಿದೆ ಫ್ರೆಂಡ್ಸ್. ಇಲ್ಲಿ ನೋಡಿದರೆ ಒಳಗಡೆ ದೇವರ ಮೂರ್ತಿ ಇದೆ ಫ್ರೆಂಡ್ಸ್. ನೋಡಿ ಇದು ಮರದ ಬೇರುಗಳು ನೋಡಿ ಫ್ರೆಂಡ್ಸ್, ಚೆನ್ನಾಗಿದ್ದಾವೆ. ಇದು ಅತ್ಯಂತ ಹಳೆಯದಾದಂಥ ಒಂದು ದೊಡ್ಡ ಮರ ಕೂಡ. ನಮಗೆ ಹೆದರಿಕೆಯಾಗಿ ಹೊರಗಡೆ ಬಂದ್ವಿ ಫ್ರೆಂಡ್ಸ್. ಓಕೆ, ಶುಭನ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀವಿ ಇದೇ